ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿರುವಂತಹ ಡಿಕೆ ಶಿವಕುಮಾರ್ ಸದ್ಯ ಸದಾಶಿವನಗರದ ನಿವಾಸದಲ್ಲಿ ವಿಶ್ರಾಂತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಕಾರಣ ಇಷ್ಟೇ, ನಿನ್ನೆ ನೋಡಿ ಅಜಯ್ ಅವರನ್ನ ಭೇಟಿಯಾಗೋದಕ್ಕೆ 11:40 ಅವರು ಹೋಗಿ 2 ಗಂಟೆ ಮಧ್ಯರಾತ್ರಿಯವರೆಗೂ ಕೂಡ ಮಾತುಕತೆಯನ್ನು ನಡೆಸಿಕೊಂಡು ಅವರ ಆಶೀರ್ವಾದವನ್ನು ಪಡೆದುಕೊಂಡು ಬಂದಿದ್ರು ಅನ್ನುವಂತಹ ಮಾಹಿತಿ ಇದೆ. ಸೊ ಹಾಗಾಗಿ ಸದ್ಯಕ್ಕೆ ವಿಶ್ರಾಂತಿ ಮೂಡ್ನಲ್ಲಿದ್ದಾರೆ ನೂತನ ಸಿಎಂ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬೆಳಗ್ಗೆ 10 ಗಂಟೆಯ ಬಳಿಕ ಆಪ್ತರು ಬೆಂಬಲಿಗರ ಭೇಟಿಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಡಿಕೆ ನಿವಾಸದ ಬಳಿ ಬರ್ತಾ ಇರುವಂತಹ ಬೆಂಬಲಿಗರು ಮತ್ತೆ ಕಾರ್ಯಕರ್ತರು ಡಿಕೆ ಶಿವಕುಮಾರ್ ನಿವಾಸಕ್ಕೆ ಆಗಮಿಸಿದ್ದಾರೆ ಸಿಎಂ ಪ್ರೋಟೋಕಾಲ್ ಕಾನ್ವೆ ಅವರು. ಸೊ ಹಾಗಾಗಿ ಸದ್ಯಕ್ಕೆ ವಿಶ್ರಾಂತಿಯಲ್ಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸೊ ಎಲ್ಲ ನಾಯಕರುಗಳ ಕೂಡ ದಂಡೆ ಆಗಮಿಸ್ತಾ ಇದೆ. ಬೆಳಗ್ಗೆ 10 ಗಂಟೆಯ ನಂತರ ಅವರೆಲ್ಲರನ್ನೂ ಕೂಡ ಭೇಟಿಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ನೋಡಿ, ಡಿಕೆ ಶಿವಕುಮಾರ್ ಅವರ ನಿವಾಸದ ಬಳಿ ಈಗಾಗಲೇ ಕಾರ್ಯಕರ್ತರ ದಂಡೆ ಹರಿದು ಬರ್ತಾ ಇದೆ. ಸದ್ಯ ಅಲ್ಲಿನ ಸೆಕ್ಯೂರಿಟಿ ಮತ್ತು ಪ್ರೋಟೋಕಾಲ್ ಎಲ್ಲವನ್ನೂ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಮತ್ತು ಬೆಂಬಲಿಗರು ಈಗಾಗಲೇ ತಮ್ಮ ಖುಷಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಬ್ಬದ ವಾತಾವರಣ ಕೂಡ ಕಾಣಿಸ್ತಾ ಇದೆ. ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿರುವಂತಹ ತಮ್ಮ ನೆಚ್ಚಿನ ನಾಯಕನನ್ನು ಬರಮಾಡಿಕೊಳ್ಳೋದಕ್ಕೆ ಕಾರ್ಯಕರ್ತರು ಕೂಡ ಸಂಭ್ರಮದಿಂದ ಸಡಗರದಿಂದ ಇದ್ದಾರೆ. ಸೊ ಹಾಗಾಗಿ ಈಗ ಸದ್ಯಕ್ಕೆ ವಿಶ್ರಾಂತಿ ಮೂಡ್ನಲ್ಲಿದ್ದಾರೆ. ವಿಶ್ರಾಂತಿಯನ್ನು ತೆಗೆದುಕೊಂಡ ನಂತರ ಎಲ್ಲ ನಾಯಕರನ್ನ ಭೇಟಿಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಕೆಲ ಶಾಸಕರು ಸಚಿವರುಗಳು ಕೂಡ ಈಗ ಡಿಕೆ ಶಿವಕುಮಾರ್ ಅವರ ನಿವಾಸದತ್ತ ತೆರಳ್ತಾ ಇದ್ದಾರೆ. ಕೆಲವೊಂದಿಷ್ಟು ಅಂತಿಮ ಚರ್ಚೆಗಳಾಗಬೇಕಾಗಿದೆ. ಸೊ ಹಾಗಾಗಿ ಅಂತಿಮವಾಗಿ ರಾಜಕೀಯ ವಲಯದಲ್ಲಿ ಒಂದಷ್ಟು ಟಚ್ ಕೊಡುವಂತಹ ಕೆಲಸಗಳು ಕೂಡ ಆಗಬೇಕಾಗಿದೆ. ಯಾಕೆಂದರೆ ಸಂಭಾವ್ಯ ಪಟ್ಟಿ ರಿಲೀಸ್ ಆಗಿದೆ, ಫೈನಲೈಸ್ ಆಗಿಲ್ಲ ಇನ್ನುವರೆಗೂ. ಸಂಪುಟದಲ್ಲಿ ಹಳೆ ಬೇರು ಹೊಸ ಚಿಗುರು ಸೂತ್ರವನ್ನ ಅನುಸರಿಸಲಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈಗ ಹರಿದಾಡ್ತಾ ಇರುವಂತಹ ಹೆಸರುಗಳನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಅಧಿಕೃತವಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬೆಳಗ್ಗೆ 10 ಗಂಟೆ ಅಥವಾ ಮಧ್ಯಾಹ್ನದ ಒಳಗೆ ಅಂತಿಮ ಪಟ್ಟಿ ರಿಲೀಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ಗೆ ಡಿಸಿಎಂ ಸ್ಥಾನ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಜೊತೆ ಯಾರೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕಿದ್ದಾರೆ, ದೆಹಲಿಯಲ್ಲಿ ಕೊನೆ ಕ್ಷಣದವರೆಗೂ ಸಂಪುಟ ಕಸರತ್ತು ನಡೀತಾನೆ ಇರುತ್ತೆ. 2 ಹಂತದಲ್ಲಿ ನಡೆಯಲಿರುವಂತಹ ಸಂಪುಟ ರಚನೆ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು, 2 ಬಾರಿ ಸಂಪುಟ ರಚನೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ. ಒಂದೇ ಬಾರಿಗೆ ಎಲ್ಲ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. 1 ತಿಂಗಳ ಕಾಲಾವಕಾಶ ಅಥವಾ 15 ದಿನಗಳ ಕಾಲಾವಕಾಶವನ್ನು ತೆಗೆದುಕೊಂಡು ಆ ನಂತರ ತೀರ್ಮಾನವನ್ನು ಮಾಡ್ತೀವಿ ಅಂತ ಕೂಡ ಹೇಳಲಾಗ್ತಾ ಇತ್ತು. ಬಟ್ ಆದರೆ ಇಲ್ಲಿಯವರೆಗೂ ಕೂಡ ಸಂಭಾವ್ಯರ ಪಟ್ಟಿ ರಿಲೀಸ್ ಆಗಿಲ್ಲ ಅಧಿಕೃತವಾಗಿ. ಹೈಕಮಾಂಡ್ ನಾಯಕರು ಇನ್ನೂ ಕೂಡ ಅಂತಿಮ ಮುದ್ರೆಯನ್ನು ಹಾಕಿಲ್ಲ. ಇದ್ಯಾವುದೂ ಕೂಡ ಅಂತಿಮ ಅಲ್ಲ. ಇಲ್ಲಿಯವರೆಗೂ ಏನು ನಾವು ಮಾಹಿತಿಯನ್ನು ನೀಡಿದ್ವಿ ಅದ್ಯಾವುದೂ ಕೂಡ ಅಂತಿಮ ಅಲ್ಲ ಅಂತ ಮಾಹಿತಿ ಸಿಗ್ತಾ ಇದೆ. ನೋಡಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಡಿಸಿಎಂ ಸ್ಥಾನಮಾನ ನೀಡಬೇಕು ಅಂತ ಹೇಳಿ ಹೈಕಮಾಂಡ್ನ ಮಟ್ಟದಲ್ಲಿ ಸಿದ್ದರಾಮಯ್ಯನವರು ಸಾಕಷ್ಟು ಲಾಭಿಯನ್ನು ಮಾಡಿದ್ರು, ಸಾಕಷ್ಟು ಮನವೊಲಿಸುವಂತಹ ಪ್ರಯತ್ನವನ್ನು ಕೂಡ ಪಟ್ಟರು. ಸೊ ಹಾಗಾಗಿ ಡಿಸಿಎಂ ಸ್ಥಾನ ಪರಮೇಶ್ವರ್ ಅವರಿಗೆ ಸಿಗುವಂತಹ ಸಾಧ್ಯತೆಗಳು 99% ಇದೆ ಅಂತ ಹೇಳಲಾಗ್ತಾ ಇದೆ. ಹಿರಿಯ ನಾಯಕರಾದಂತಹವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಗುವ ಸಾಧ್ಯತೆಗಳ ಬಗ್ಗೆ ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಕೂಡ ನಡೀತಾ ಇದೆ. 2 ಹಂತದಲ್ಲಿ ಸಂಪುಟ ರಚನೆ ಮಾಡಬೇಕು ಅಂತ ಹೇಳಿ ಸಿದ್ಧತೆಗಳಾಗ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರುವಂತೆ ಎಲ್ಲ ಸಚಿವ ಸ್ಥಾನಗಳನ್ನು ಒಂದೇ ಬಾರಿಗೆ ನಾವು ಭರ್ತಿ ಮಾಡೋದಕ್ಕಾಗಲ್ಲ. ಮೊದಲ ಹಂತದಲ್ಲಿ ಪ್ರಮುಖರಿಗೆ ಸ್ಥಾನಮಾನವನ್ನು ನೀಡ್ತೀವಿ, 10 ರಿಂದ 12 ಮಂದಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿದರು. ಅದಾದ ನಂತರ 15 ದಿನ ಅಥವಾ 1 ತಿಂಗಳ ನಂತರ 2ನೇ ಹಂತದಲ್ಲಿ ಉಳಿದವರಿಗೆ ನಾವು ಸೇರಿಸಿಕೊಳ್ಳುವಂತಹ ತಂತ್ರಗಾರಿಕೆಯನ್ನು ಮಾಡ್ತೀವಿ ಅನ್ನುವಂತಹ ವಿಚಾರವನ್ನು ಅವರು ಮಾಧ್ಯಮದವರ ಮುಂದೆ ಆಡಿದ್ರು. ಅದೇ ರೀತಿಯಾಗಿ ಕಾದು ನೋಡಬೇಕು. ಅಂತಿಮ ಪಟ್ಟಿ ರಿಲೀಸ್ ಆಗುವವರೆಗೂ ಕೂಡ ಎಲ್ಲವೂ ಕೂಡ ಗೊಂದಲದ ವಾತಾವರಣ. ದೆಹಲಿಯಲ್ಲಿ ಕೊನೆ ಕ್ಷಣದ ಕಸರತ್ತುಗಳು ಕೂಡ ನಡೀತಾ ಹೋಗ್ತಾ ಇದೆ.